ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸವನೈ. ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಾನೊಬ್ಬ ಸಸ್ಯಶಾಸ್ತ್ರಜ್ಞನೂ ಕೂಡ ಹೌದು, ಬೊಟಾನಿಸ್ಟ್ ಕೂಡ ಹೌದು. ಇದೇ ಶರಾವತಿ ಭಾಗದಲ್ಲಿ ಕಳೆದ 10-12 ವರ್ಷದಿಂದ ನಾನು ಸಂಶೋಧನೆ ಮಾಡಿದ್ದೀನಿ. ಇಲ್ಲಿಯ ಸಸ್ಯ ದಾಖಲೆಯನ್ನು ಮಾಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ಅಲ್ಲಿ ಯಾವುದೇ ಒಂದು ಫಾರೆಸ್ಟನ್ನು ಸರ್ವೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಮೆಥಡಾಲಜೀಸ್ ಅಂತ ಇರುತ್ತೆ. ಸೊ ಇಲ್ಲಿ ಇವರೇ ಕೊಟ್ಟಿರ್ತಕ್ಕಂತಹ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಅಥವಾ ವ್ಯಾಪ್ಕೋಸ್ ಅನ್ನೋ ಯಾವುದೋ ಒಂದು ಸಂಸ್ಥೆ ಮಾಡಿದೆಯಲ್ಲ, ಆ ರಿಪೋರ್ಟಲ್ಲಿ 6 ಸ್ಯಾಂಪ್ಲಿಂಗ್ ಲೊಕೇಶನ್ಸನ್ನು ಹೇಳಿದ್ದಾರೆ. ನಿಯರ್ ಇನ್ಟೇಕ್, ನಿಯರ್ ಔಟ್ಟೇಕ್, ನಿಯರ್ ಹೆನ್ನಿ ಅಂತ. ಸೊ ಇಲ್ಲಿ ಯಾವುದೇ ಥರದ GPS ಕೋಆರ್ಡಿನೇಟ್ಸ್ಗಳು ಕೊಟ್ಟಿಲ್ಲ ಮೇಡಮ್, ಯಾವುದೇ ಥರದ ಅಕ್ಷಾಂಶ ರೇಖಾಂಶಗಳು ಕೊಟ್ಟಿಲ್ಲ. ಒಂದು ಸ್ಯಾಂಪ್ಲಿಂಗ್ ಸೈಟ್ಸ್ ಅಂತಂದರೆ ಅದಕ್ಕೊಂದು ಅಕ್ಷಾಂಶ ರೇಖಾಂಶ ಕೊಡಬೇಕು. ಸೊ ಇದು MOEFCC ಗೈಡ್ಲೈನ್ಸಿನ ಟ್ರಾನ್ಸ್ಪರೆನ್ಸಿ ಅಂದರೆ ಡೇಟಾ ಇದು ಸ್ಯಾಂಪ್ಲಿಂಗ್ ಲೊಕೇಶನ್ ಟ್ರಾನ್ಸ್ಪರೆನ್ಸಿ ರೂಲ್ಸನ್ನು ವಯೋಲೇಟ್ ಮಾಡುತ್ತೆ. ಸೊ 6 ಸ್ಥಳ ಕೊಟ್ಟಿದ್ದಾರೆ, ಅದರ ಹೆಸರು ಕೊಟ್ಟಿದ್ದಾರೆ, ಆದರೆ ಎಕ್ಸಾಕ್ಟ್ GPS ಲೊಕೇಶನ್ಸ್ ಕೊಟ್ಟಿಲ್ಲ. ಯಾಕೆಂದರೆ ಇಲ್ಲಿ ಫಾರೆಸ್ಟ್ ಟೈಪು ನಾವು ಮೇಲ್ನೋಟಕ್ಕೆ ನಿತ್ಯ ಹರಿದ್ವರ್ಣ ಅಂತ ಕಂಡ್ರೂ ಕೂಡ ಸ್ವಲ್ಪ ಹೈ ಆಲ್ಟಿಟ್ಯೂಡ್ಗೆ ಹೋದರೆ ಇಲ್ಲಿ ಬರೆಗಳು ಅಂತ ಕರಿತೀವಿ, ಬ್ಯಾಣಗಳು ಅಂತ ಕರಿತೀವಿ. ಶೋಲಾ ಫಾರೆಸ್ಟ್ ಬರುತ್ತೆ ಸ್ವಲ್ಪ ಗುಡ್ಡದ ಮೇಲ್ಗಡೆ. ಸೊ ಅಲ್ಲಿ ಒಂದೊಂದು GPS ಪಾಯಿಂಟ್ಗಳಲ್ಲೂ ಅಲ್ಲಿರ್ತಕ್ಕಂತಹ ಸಸ್ಯ ಸಮೂಹಗಳೇ ಬೇರೆ ಆಗ್ತಾ ಹೋಗುತ್ತೆ. ಸೊ ಹಾಗೆ ಇವರ EIA ರಿಪೋರ್ಟ್ ನೋಡಿದ್ರೆ ಅದರಲ್ಲಿ ಯಾವ್ಯಾವ ಸಸ್ಯಗಳಿದೆ ಅಂತ ನೋಡಿದಾಗ ಆ ಸಸ್ಯಗಳ ಹೆಸರೆಲ್ಲ ಸಾಮಾನ್ಯ ಕರೋಲಸ್ ಲಿನಿಯಸ್ ಕಾಲದ್ದಿದೆ. ಅಂದರೆ ಕರೋಲಸ್ ಲಿನಿಯಸ್ ನಿಮ್ಗೆ ಗೊತ್ತೇ ಇದೆ, ಫಾದರ್ ಆಫ್ ಪ್ಲಾಂಟ್ ಟ್ಯಾಕ್ಸಾನಮಿ ಅಂತ ಕರೀತಾರೆ. ಅವ್ರ ಕಾಲದ್ದಿದೆ, ಅಂದರೆ ಈಗ ರೀಸೆಂಟಾಗಿ ಅಪ್ಡೇಟ್ ಆಗಿರೋದು ಬೇಕು. ಅದರಲ್ಲಿ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿರೋ ಸ್ಥಳೀಯರೆಲ್ಲರೂ ಇದ್ದಾರೆ. ಅವರು ಈ ರಿಪೋರ್ಟಲ್ಲಿ ಬರೀ 28 ಔಷಧೀಯ ಸಸ್ಯಗಳನ್ನು ಮಾತ್ರ ರೆಕಾರ್ಡ್ ಮಾಡಿದ್ದಾರೆ. ಇದನ್ನು ಯಾರು ನಂಬಕ್ಕೆ ಸಾಧ್ಯನಾ? ಅಲ್ಲ, ಬೆಂಗಳೂರಿಗೆ ಬಂದು ನಾನು 28 ಅಲ್ಲ 200 ಸಸ್ಯಗಳನ್ನು ತೋರಿಸ್ತೀನಿ. ಬೆಂಗಳೂರು ಸಿಟಿ ಒಳಗಡೆ 200 ಸಸ್ಯಗಳನ್ನು ತೋರಿಸ್ತೀನಿ. ಅಂಥದ್ರಲ್ಲಿ ಇಲ್ಲಿ 3-4 ಅರಣ್ಯದ ಉಪಜಾತಿಗಳು ಮಿಕ್ಸ್ ಆಗುತ್ತೆ. ಶೋಲಾ ಫಾರೆಸ್ಟು, ಆಮೇಲೆ ಡ್ರೈ ಸ್ಕ್ರಬ್ಬು, ಡೆಸಿಡಿಯಸ್ಸು, ಮಾಯ್ಸ್ಟ್ ಡೆಸಿಡಿಯಸ್ಸು, ಎವರ್ಗ್ರೀನ್ ಫಾರೆಸ್ಟು. ಸೊ ಅದನ್ನೆಲ್ಲ ಕಂಡು ಬರೀ 28 ಔಷಧೀಯ ಸಸ್ಯಗಳನ್ನು ಯಾವ ಸೈಂಟಿಸ್ಟು ಬೇಡ, ಇಲ್ಲಿ ನಾಟಿ ವೈದ್ಯರನ್ನು ಕೇಳಿ, ಅವ್ರು ಇವತ್ತು ಇಲ್ಲಿ 500ಕ್ಕಿಂತ ಅಥವಾ 1000 ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲೇ ಕುತ್ಕೊಂಡು ಹೇಳ್ತಾರೆ. ಅವರು ಹೆಸರನ್ನು ಹೇಳ್ತಾರೆ, ಹಾಗೆ ಅದನ್ನ ಬಳಕೆ ಮಾಡೋದು ಹೇಗೋ ಹೇಳ್ತಾರೆ. ಅಂದ್ರೆ ಇವ್ರು ಯಾರಿಗೂ ನಾಟಿ ವೈದ್ಯರನ್ನ ಕನ್ಸಿಡರ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲಿ 13 ಜನ ಪ್ಯಾನಲ್ ಇದ್ದಾರೆ. ಇದರಲ್ಲಿ ಎಲ್ಲ ಉತ್ತರ ಭಾರತದವರು. ಉತ್ತರ ಭಾರತದಲ್ಲಿ ಯಾವ ಪಶ್ಚಿಮ ಘಟ್ಟ ಇದೆ ಸ್ವಾಮಿ? ಉತ್ತರ ಭಾರತದಲ್ಲಿ ಯಾವ ಪಶ್ಚಿಮ ಘಟ್ಟ ಇದೆ? ಅವರಿಗೆ ಆ ಸಸ್ಯಗಳು ಇರ್ಬೋದು, ಅವ್ರು ಎಕಾಲಜಿಸ್ಟ್ ಇರ್ಬೋದು, ಆದ್ರೆ ಪಶ್ಚಿಮ ಘಟ್ಟ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಅರಣ್ಯ ವಿಧಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು 2014ರಲ್ಲಿ ನವೆಂದು ಪಾಗೆ ಅಂತ ಒಬ್ಬ ಬಾಟನಿಸ್ಟ್, ಅವ್ರು IAS ಕೆಲಸ ಮಾಡ್ತಿದ್ರು. ಈಗ WII ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಬಾಟನಿಸ್ಟ್. ಅವರು 2014ರಲ್ಲಿ ಇದೇ ಗೇರ್ಸೊಪ್ಪ ಭಾಗದಿಂದ ಒಂದು ರಾಮಫಲ ಮತ್ತು ಸೀತಾಫಲದ ಕುಟುಂಬದ ಒಂದು ಸಸ್ಯವನ್ನ ಕಂಡುಹಿಡಿದಿದ್ದಾರೆ, ಡಿಸ್ಕವರ್ ಮಾಡಿದ್ದಾರೆ. ಇಟ್ಸ್ ಅ ನ್ಯೂ ಸ್ಪೀಶೀಸ್ ಟು ಸೈನ್ಸ್. ಅದ್ರದ್ದು ಹೆಸರು ಫ್ರೀಡೋಸೆಲ್ಸಿಯಾ ಸಹ್ಯಾದ್ರಿಕಾ ಅಂತ ಕರೀತಾರೆ ಅದನ್ನ. ಬೊಟಾನಿಕಲ್ ನಾಮ್ ಏನು ಹೇಳ್ತಿರೋದು ನಿಮಗೆ ಸ್ಥಳೀಯವಾಗಿ ಹೇಳಬೇಕು ಅಂದರೆ ಅದು ಒಂದು ರಾಮಫಲ ಸೀತಾಫಲದ ಜಾತಿದು. ಸೊ ಅವರ ಸಂಶೋಧನಾ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಆ ಡ್ಯಾಮ್ ಗೇರ್ಸೊಪ್ಪ ಡ್ಯಾಮ್ ಸುತ್ತಮುತ್ತ ಯಾವುದೇ ಸಣ್ಣ ತೊಂದರೆಗಳಾದರೂ ಕೂಡ ಈ ಫ್ರೀಡೋಸೆಲ್ಸಿಯಾ ಸಹ್ಯಾದ್ರಿಕಾ ಅನ್ನೋ ಸಸ್ಯಗಳ ಸಮೂಹ ಎಕ್ಸ್ಟಿಂಕ್ಟ್ ಆಗತ್ತೆ, ಸರ್ವನಾಶ ಆಗತ್ತೆ ಅಂತಾರೆ. 2014 ಈಗ 11 ವರ್ಷ ಆಯ್ತು. ಈ 11 ವರ್ಷ ಆದರೂ ಸಾಕಷ್ಟು ರಿಸರ್ಚ್ಗಳಾಗಿದೆ. ಎಷ್ಟೇ ರಿಸರ್ಚ್ಗಳಾಗಿದ್ರು ಒಂದು 200-300 ಹೊಸ ಸಸ್ಯ ಪ್ರಭೇದಗಳು ಬಂದಿರ್ಬೋದು, ಡಿಸ್ಕವರ್ ಮಾಡಿರ್ಬೋದು. ಆದರೆ ಈ ಫ್ರೀಡೋಸೆಲ್ಸಿಯಾ ಸಹ್ಯಾದ್ರಿಕಾ ಅನ್ನೋ ಒಂದು ಸಸ್ಯ ಗೇರ್ಸೊಪ್ಪ ಭಾಗದಲ್ಲಿ ಬಿಟ್ಟು ಕೇರಳದವರೆಗೂ, ಮೇಲ್ಗಡೆ ಮಹಾರಾಷ್ಟ್ರದವರೆಗೂ, ಪಶ್ಚಿಮ ಘಟ್ಟದಲ್ಲಿ ಬೇರೆ ಲೊಕೇಶನ್ ನಲ್ಲಿ ರೆಕಾರ್ಡ್ ಆಗಿಲ್ಲ. ಗೇರ್ಸೊಪ್ಪದಲ್ಲಿ ಮಾತ್ರ ರೆಕಾರ್ಡ್ ಆಗಿರೋದು. ಆ ಸಸ್ಯಗಳೇ ಈ ರಿಪೋರ್ಟ್ ಅಲ್ಲಿ ಇಲ್ಲ ಅಂತಂದ ಮೇಲೆ ಅವರು ಯಾವ ತರ ಇದನ್ನ ಪರಿಸರ ಪರಿಣಾಮ ಮೌಲ್ಯಮಾಪನೆಯನ್ನ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಆ ಸಸ್ಯ ಅವರು ಮತ್ತೆ ಇನ್ನೊಂದು ಅದರಲ್ಲಿ ಸಂಶೋಧನಾ ಆರ್ಟಿಕಲ್ ಬರೆದಿದ್ದಾರೆ. ಯಾವುದೇ ತರದ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಇದ್ರೆ ಅವರ ಸಂಖ್ಯೆನೂ ಅಂದಾಜಿಸಿದ್ದಾರೆ. 100-150 ಗಿಡ ಇರ್ಬೋದು ಅಂತ ಅಂದಾಜಿಸಿದ್ದಾರೆ. ಅದು ಒಂದು ಕ್ವಶನ್ನು, ಯಾವುದೇ ತರದ ಅಕ್ಷಾಂಶ ರೇಖಾಂಶ ಕೊಟ್ಟಿಲ್ಲ. ಎರಡನೇದು, ಫ್ರೀಡೋಸೆಲ್ಸಿಯಾ ಸಹ್ಯಾದ್ರಿಕಾ ಅನ್ನೋ ಗೇರ್ಸೊಪ್ಪದಲ್ಲಿ ಮಾತ್ರ ಇದೆ, ಇಡೀ ಪ್ರಪಂಚದಲ್ಲಿಲ್ಲ. LTM ಎಲ್ಲರಿಗೂ ಗೊತ್ತಿದೆ, ಆ ಫ್ರೀಡೋಸೆಲ್ಸಿಯಾ ಸಹ್ಯಾದ್ರಿಕಾ ಸಸ್ಯ ಗೊತ್ತಿಲ್ಲ. ಅದ್ರ ಬಗ್ಗೆ ಈ ವರದಿಯಲ್ಲಿ ಹೇಳಲಾಗಿಲ್ಲ. ಆಮೇಲೆ ಇನ್ನೊಂದು, ರೈನ್ಫಾಲ್ ಡೇಟಾನ ಇಡೀ ಡಿಸ್ಟಿಕ್ಕಿಗೆ ಅವರೇಜ್ ಮಾಡಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲಿಯಾಳದಂತ ಸ್ವಲ್ಪ ಕಡಿಮೆ ಮಳೆ ಬೀಳುವಂತ ಪ್ರದೇಶನೂ ಇದೆ.
ಈ ಡಿಸ್ಟಿಕ್ಕಿಗೆ ಅವರೇಜ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಪ್ರಾಜೆಕ್ಟ್ ಸೈಟಲ್ಲಿ ಬೀಳುವಂಥ ಸಾವಿರಾರು MM ಈಗ ಇವರು ರಿಪೋರ್ಟಲ್ಲಿ 700-800 MM ಬಂದಿದೆ. 800 MM ಬೆಂಗಳೂರಲ್ಲೇ ಬೀಳುತ್ತೆ ವಾರ್ಷಿಕವಾಗಿ. 800 MM ಬೆಂಗಳೂರಲ್ಲಿ ಬೀಳುತ್ತೆ. ಅಂಥದ್ದು ಇಲ್ಲಿ ಕೋರ್ ಆಫ್ ಕೋರ್ ವೆಸ್ಟರ್ನ್ ಘಾಟ್ ಇಕೋ ಸೆನ್ಸಿಟಿವ್ ಝೋನ್ ಅದು. ಮಾಧವ್ ಗಾಡ್ಗಿಲ್ 1970ರಿಂದ ಹೇಳ್ತಿದ್ದಾರೆ ಅದನ್ನ ಮುಟ್ಟಬೇಡಿ ಅಂತ. ಸೊ ಇಕೋ ಸೆನ್ಸಿಟಿವ್ ಝೋನಲ್ಲಿ ಬರೀ 700 mm ರೈನ್ಫಾಲ್, ಅದು ಇನ್ನೊಂದು ಪಾಯಿಂಟ್. ಆಮೇಲೆ ಏರ್ ಕ್ವಾಲಿಟಿ ಇಂಡೆಕ್ಸ್ 2019 ಡೇಟಾ ಕೊಟ್ಟಿದ್ದಾರೆ, ಆಮೇಲೆ 2024 ಡೇಟಾ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಗಾಳಿಯ ಕ್ವಾಲಿಟಿ ಹೇಗಿದೆ, ವಾಟರ್ ಕ್ವಾಲಿಟಿ ಹೇಗಿದೆ ಅಂತ. ಆದರೆ ಮೇಡಮ್ ಸೈನ್ಸು ಯಾವತ್ತೂ ಟ್ರೆಂಡನ್ನು ನಂಬುತ್ತೆ. ನಿಮ್ಗೆ ಗೊತ್ತಿರಲಿ, 2019ರಿಂದ ಯಾವಾಗ ಇವರು ವರದಿಯನ್ನು ಶುರು ಮಾಡಿದ್ರು 24ವರೆಗೂ ಪ್ರತಿ ವರ್ಷ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದು ಕೊಡಬೇಕು. ಟ್ರೆಂಡನ್ನು ನಂಬುತ್ತೆ ಸೈನ್ಸು. ನೀವು 2019ರಲ್ಲಿ ಕೊಟ್ಟಿದ್ದಾರೆ, ಬಿಟ್ಟರೆ 2024ರಲ್ಲಿ ಕೊಟ್ಟಿದ್ದಾರೆ. ಮಧ್ಯೆ ಏನಾಯಿತು? ಅಥವಾ ಕನ್ಸ್ಟ್ರಕ್ಷನ್ಸ್ ಆಗೋ ಟೈಮಲ್ಲಿ ಏನಾಯಿತು? ಸೊ ಆ ಟ್ರೆಂಡ್ ಇಲ್ಲ. ಸೈನ್ಸ್ ಯಾವತ್ತು ಟ್ರೆಂಡನ್ನ ನಂಬುತ್ತೆ, ಆ ಟ್ರೆಂಡ್ ಇಲ್ಲ, ಅದೊಂದು. ಆಮೇಲೆ ಇವರು ಈ ವರದಿಯಲ್ಲಿ ಬಳಸಿರ್ತಕ್ಕಂತಹ ಮ್ಯಾಪ್ಗಳೇನಿದೆ, ಸ್ಯಾಟಲೈಟ್ ಮ್ಯಾಪ್ಗಳೇನಿದೆ, ಅದು 2017ರದ್ದು. ಈಸ್ ಇಟ್ ಸೈಂಟಿಫಿಕ್? ಇವತ್ತು 2025ರಲ್ಲಿ ಇದ್ದೀವಿ. ಇವತ್ತು ಕೂಡ ನಾವು ಪರಿವೇಶ್ ಪೋರ್ಟಲ್ಲಿ ಹೋದರೆ ಎಲ್ಲ ಥರದ ಈಗ ನಮ್ಮ ಈ ಪ್ರಪೋಸಲ್ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟಿನ KML ಫೈಲ್ಸ್ಗಳು ಸಿಗುತ್ತೆ. ಇಲ್ಲಿರೋರು ಎಲ್ಲರೂ ಮೊಬೈಲ್ಗಳಲ್ಲಿ ಕೂಡ ನಾವು ಹಾಕೋಬಹುದು. ಅದನ್ನ ಹಾಕ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಅವರ ಡಂಪ್ ಯಾರ್ಡ್ಗಳು ಎಲ್ಲೆಲ್ಲಿದೆ ಅಂತ ಗೊತ್ತಾಗತ್ತೆ ನಿಮ್ಗೆ. ರಿಪೋರ್ಟಲ್ಲಿ ಅವರು GPS ರೇಖಾಂಶ ಕೊಟ್ಟಿಲ್ಲ, ಆದರೆ ಆ KML ಫೈಲ್ಸ್ ಅಲ್ಲಿದೆ. ಅದನ್ನ ನೀವು ನೋಡಿದಾಗ ಒಂದು ಡಂಪ್ ಯಾರ್ಡು ಹೆನ್ನಿ ಭಾಗದ ಪ್ರೈಮರಿ ಶಾಲೆ ಹತ್ರ ಬೀಳ್ತಾ ಇದೆ, ತುಂಬಾ ದೊಡ್ಡ ಡಂಪ್ ಯಾರ್ಡ್. ಅದೇನಾದ್ರೂ ಅದರ ಪರಿಣಾಮ ಏನಾಗತ್ತೆ ಅಲ್ಲಿ ಶಾಲೆಗೆ ಹೋಗುವಂತ ಹುಡುಗರದ್ದು, ಅದ್ರ ಬಗ್ಗೆ ಹೇಳಿದಾರಾ? ಅದ್ರ ಬಗ್ಗೆ ಹೇಳಿಲ್ಲ. ಆಮೇಲೆ ಇನ್ನೊಂದು ನಿಡುಗೋಡು ಸ್ಟೋನ್ ಕ್ವಾರಿ, ಇನ್ನೊಂದೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಅವ್ರ ರಿಪೋರ್ಟಲ್ಲಿ 30 ಸೆಂಟಿಮೀಟರ್ ಮೇಲ್ಗಡೆ ಇರತಕ್ಕಂಥ ಮರಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಸ್ವಾಮಿ, ಹಂಗಾರೆ 29 ಸೆಂಟಿಮೀಟರ್ ಇರುವ ಮಾವಿನ ಮರ, ಹಲಸಿನ ಮರ, ಅಥವಾ ಈ ಫ್ರೀಸೋಡೆಲ್ಸಿಯಾ ಸಹ್ಯಾದ್ರಿಕಾ ಅನ್ನುವಂಥ ಗೇರುಸೊಪ್ಪದಲ್ಲಿ ಮಾತ್ರ ಸಿಗೋ ಮರವಲ್ವಾ? ಅದು ಪೊದೆನ ಆಗಿದ್ರೆ ಅಥವಾ ಗಿಡನ? ಅದು ಬರೀ 30 ಸೆಂಟಿಮೀಟರ್ ಮೇಲ್ಗಡೆ ಇರೋದು ಮಾತ್ರ ಮರ ಆಗುತ್ತೆ. ಅಂದ್ರೆ 29 ಅಂದ್ರೆ ಒಂದು ಇಷ್ಟು ಸುತ್ತಳತೆ ಬರ್ಬೋದು, 29 ಸೆಂಟಿಮೀಟರ್ ಅಂತಂದ್ರೆ. ಸೊ 16,000 ಮರ 30 ಸೆಂಟಿಮೀಟರ್ ಮೇಲಿರೋದು ಹೋಗುತ್ತೆ. ಅಂದ್ರೆ ಈ ಸುತ್ತಳತೆ 29 ಸೆಂಟಿಮೀಟರ್ ಸುತ್ತಳತೆ ಇರೋ ಮರ ಎಷ್ಟು ಹೋಗ್ಬೋದು ಅಲ್ವಾ? ಆಮೇಲೆ ಇನ್ನೊಂದು ಸ್ಟೋನ್ ಕ್ವಾರಿ ಬಗ್ಗೆ ಹೇಳಿದ್ದಾರೆ, 50 ಕಿಲೋಮೀಟರ್ ಹೊರಗಡೆಯಿಂದ ಸ್ಟೋನ್ ಕ್ವಾರಿ ಬರುತ್ತೆ ಅಂತ. ಸೊ ಯಾವುದೇ ನಿಡಗೋಡು ಅನ್ನೋ ಪ್ರದೇಶದಿಂದ ಸ್ಟೋನ್ ಕ್ವಾರಿ ತರ್ತೀವಿ ಅಂತ ಈ ರಿಪೋರ್ಟಲ್ಲಿ ಹೇಳಿದ್ದಾರೆ. ಅದು 50 ಕಿಲೋಮೀಟರ್ ಬರಬೇಕಿದ್ರೆ ಎಷ್ಟು ಟ್ರಕ್ಗಳು ಬರಕತ್ತೆ? ಟ್ರಾಫಿಕ್ ಅನಾಲಿಸಿಸ್ ಮಾಡಿದಾರ? ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಟ್ರಕ್ ಬರುತ್ತೆ ಅದನ್ನು ಎಲ್ಲ ಹೇಳಬೇಕು. ಸೈಂಟಿಫಿಕ್ ಆಗಿ ಮಾಡೋದಾದ್ರೆ ಅದನ್ನು ಹೇಳಬೇಕು. ಅದ್ರದ್ದು ಟ್ರಾಫಿಕ್ ಅನಾಲಿಸಿಸ್ ಹೇಳಿಲ್ಲ. ಈಗ ಇವತ್ತು ಪ್ರೆಸೆಂಟೇಷನ್ ನೋಡ್ತಾ ಅದು ಚೇಂಜ್ ಆಗ್ಬಿಟ್ಟಿದೆ. ಅದೀಗ ಅಲ್ಲಿ ನಿಡುಗೋಡಿಂದ ಯಾವುದೇ ಸ್ಟೋನ್ ಕ್ವಾರಿ ತರಲ್ಲ, ಇಲ್ಲಿ ಬಂದಿರೋ ಕೊರೆದಿರ್ತಕ್ಕಂಥ ಕೆಸರುಗಳು ಅಥವಾ ಕಲ್ಲುಗಳನ್ನೇ ನಾವು ಇಲ್ಲೇ ಬಳಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಇನ್ನೂ 2 ದಿವಸ ಆಗಿರೋದು, ಕಾರ್ಗಲ್ ಅಥವಾ ಶಿವಮೊಗ್ಗ ಭಾಗದ ಅಹವಾಲದು. ಅಲ್ಲಿ ನಿಡುಗೋಡು ಅಂತ ಹೇಳಿದ್ರು, ಇಲ್ಲಿ ಚೇಂಜ್ ಆಗಿದೆ. ಅದು ಯಾಕೆ? ಹಾಗಿದ್ರೆ ಈ ರಿಪೋರ್ಟ್ನ ನೋಡಿ ಇದನ್ನ ಓದಿ ನಾವೆಲ್ಲ ಪಾಯಿಂಟ್ಸ್ ಮಾಡಿರೋದು ಯಾಕೆ ಹಂಗಿದ್ರೆ? ಈಗ ಹಂಗಾರೆ ಬೇರೆ ರಿಪೋರ್ಟೇ ಚೇಂಜ್ ಆಗ್ಬಿಟ್ಟಿದೆ. ಈಗ ಅದು ಚೇಂಜ್ ಮಾಡಿರೋದು ರಿವೈಸ್ ಮಾಡಿ ಓದಿ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೆ ಕೇಳಬೇಕಲ್ವಾ? ಅಂದ್ರೆ ಒಂದು ಟೈಮ್ ಕೊಡಬೇಕು. ಸೊ ಇದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ಇಂಗ್ಲೀಷಲ್ಲಿ ಇರುವಂತ ರಿಪೋರ್ಟು 502 ಪೇಜ್ ಅದು. ಈಗ ನಾನು ಅಥವಾ ಯಾರೋ ಸಂಶೋಧನೆ ಮಾಡಿರೋ ಇದ್ರ ಬಗ್ಗೆ ಗೊತ್ತಿರೋರು ನಾವೇ ಒಂದು ಈಗ 2-3 ತಿಂಗಳಾಯ್ತು ಇದನ್ನ ಸ್ಟಡಿ ಮಾಡ್ತಾ, ಇನ್ನೂ ಕೂಡ ಸಂಪೂರ್ಣವಾಗಿ ಓದಕ್ಕಾಗಿಲ್ಲ. ಆದ್ರೆ ನಮ್ಮ ಜನಗಳಿಗೆ, ಸ್ಥಳೀಯ ಜನರಿಗೆ ನೀವು ಬರೀ 36 ಪುಟದ ಎಕ್ಸಿಕ್ಯೂಟಿವ್ ಸಮ್ಮರಿ ಅಂದ್ರೆ ಸಾರಾಂಶ ಕೊಟ್ಟಿದ್ದೀರಾ. ಅಂದ್ರೆ ಈಗ ಇದರಲ್ಲಿ 500 ಪುಟದ ಡೀಟೇಲ್ಸ್ ಇತ್ತು, ಸ್ಥಳೀಯ ಭಾಷೆಗೆ ಬರೀ 36 ಪುಟದ ಡೀಟೇಲ್ಸ್ ಕೊಟ್ಟೆ. ಇದು ಯಾವ ನ್ಯಾಯ? ಇದನ್ನು ಕೂಡ ನೀವು ಇದು ಮಾಡಬೇಕು. ಸೊ ನಾನು ಹೇಳೋದೇನೆಂದ್ರೆ, ಯಾವುದೇ ಥರದ ಯೋಜನೆಗಳು ಈ ಥರ ಬಂದಾಗ, ಈಗ ನಾವು ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಓವರ್ ಹೆಡ್ ಟ್ಯಾಂಕ್ 2,000 ಲೀಟ್ರ್ ಅಥವಾ 5,000 ಲೀಟ್ರ್. ನೀವು ಈಗ 10 ಕೋಟಿ ಮನೆ ಕಟ್ಟಿದ್ರೆ ಹಬ್ಬ ಅಂದ್ರೆ ಒಂದು 10,000 ಲೀಟ್ರ್ ಶೇಖರಣೆ ಮಾಡಿ ಇಟ್ಕೊಳ್ತೀವಿ. ನಮ್ಮ ತಲೆ ಮೇಲೆ
150 TMC ಲಿಂಗನಮಕ್ಕಿ ಇದೆ, ಆಮೇಲೆ ತಲಕಳಲೆ ಇದೆ. ಈ ಕೆಳಗಡೆಯಿಂದ ಕೊರೆದ್ರೆ ಏನಾಗಬೇಕು ಅನ್ನೋದು ಕೂಡ ನಾವು ಗೊತ್ತಾಗಬೇಕು. ಸೊ ಅದರ ಅನಾಲಿಸಿಸ್ ಸೈಂಟಿಫಿಕ್ ರಿಪೋರ್ಟ್ ಅಲ್ಲಿ ಇಲ್ಲ. ಅಂದ್ರೆ ಲಿಂಗನಮಕ್ಕಿ ಡ್ಯಾಮ್ ಸುತ್ತಮುತ್ತ ಏನಾಗತ್ತೆ, ಇದು ಬ್ಲಾಸ್ಟಿಂಗ್ ಮತ್ತೆ ಟನಲಿಂಗ್ ಮಾಡಿದಾಗ ಅದ್ರ ಇಂಪ್ಯಾಕ್ಟ್ ಅನಾಲಿಸಿಸ್ ಕೂಡ ಇಲ್ಲ. ಸೊ ಈ ತರ ಈ ರಿಪೋರ್ಟ್ ನ ಓದಿದ್ರೆ 1000 ಅಥವಾ 2000 ಅಂಶಗಳು ಅಥವಾ 2000 ಕಾರಣಗಳು ಸಿಗುತ್ತೆ ನಮ್ಗೆ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸೋದಕ್ಕೆ. ನಾವು ಈಗಿನ ತಲೆಮಾರಿನವರು ಹೆಚ್ಚಾಗಿ ನಾವು ಈ ತರ ಸೈಂಟಿಫಿಕ್ ಆಗಿ ವಿರೋಧ ಮಾಡೋದನ್ನು ಕಲ್ತಿದ್ದೀವಿ. ಇದನ್ನ ಯಾವುದೋ ಒಂದು ಹಳೆ ಕಾಲದಲ್ಲಿ ಇಲ್ಲ. ನೀವು ಕೂಡ ಅದನ್ನ ನಮ್ಮ ಇದನ್ನ ಗೌರವಿಸಿ ದಯವಿಟ್ಟು ಈ EIA ನಾವು ರಿಜೆಕ್ಟ್ ಮಾಡ್ತೀವಿ. ಹಾಗೆ ಇದರ ಶಾಶ್ವತ ರದ್ದತಿಗೆ ದಯಮಾಡಿ ನಮ್ಮ ಪರವಾಗಿ ಸರ್ಕಾರಕ್ಕೆ ನೀವು ಇದ್ಕೊಡಿ. ಇದು ಸಂಪೂರ್ಣ ಅವೈಜ್ಞಾನಿಕ, ಅನ್ಸೈಂಟಿಫಿಕ್, ಇಲ್ಲಿಗಲ್, ಕಾನೂನು ಬಾಹಿರ, ಅನ್ಎಥಿಕಲ್, ನೈತಿಕವಲ್ಲದ ಪ್ರಾಜೆಕ್ಟ್ ಅನ್ನು ನಾವು ವಿರೋಧ ಮಾಡೋಣ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ.